ಅನ್ನ ಗ್ರಾಸ್ ಹಾಪರ್ ತಿಂತ, ಗ್ರಾಸ್ ಹಾಪರ್ನ ಫ್ರಾಗ್ ತಿಂತ, ಫ್ರಾಗ್ ಅನ್ನ ಸ್ನೇಕ್ ತಿಂತ, ಸ್ನೇಕ್ ಅನ್ನ ಹದ್ದು ತಿಂತ. ಆಯ್ತಾ? ಎವ್ರಿ ಸಿಂಗಲ್ ಆರ್ಗ್ಯಾನಿಸಮ್ ಇನ್ ದ ವರ್ಲ್ಡ್ ಇಸ್ ಡಿಪೆಂಡೆಂಟ್ ಆನ್ ಅದರ್ ಆರ್ಗ್ಯಾನಿಸಮ್ಸ್ ಫಾರ್ ಫುಡ್. ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಯು ಕೂಡ ಮತ್ತೊಂದು ಜೀವಿಯ ಮೇಲೆ ಆಹಾರಕ್ಕಾಗಿ ಅವಲಂಬಿತವಾಗಿರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಓಕೆ, ನೋಡಿ ಆಯ್ತು. ಈಗ ಇದನ್ನ ನೋಡಿ ಕೇಳಿಸ್ಕೋಬೇಕಿಲ್ಲ. ಇದನ್ನ ಇದು ತಿಂತಾರೆ, ಇದನ್ನ ಇದು ತಿಂತಾರೆ, ಇದನ್ನ ಇದು ತಿಂತಾರೆ. ಒಂದು ಆರ್ಗ್ಯಾನಿಸಮ್ನ ಮತ್ತೊಂದು ಆರ್ಗ್ಯಾನಿಸಮ್ ತಿಂದಾಗ, ಓಕೆ, ಇಲ್ಲಿಂದ ಇಲ್ಲಿಗೇನ್ ಟ್ರಾನ್ಸ್ಫರ್ ಆಗುತ್ತೆ? ಎನರ್ಜಿ ಮತ್ತೆ ನ್ಯೂಟ್ರಿಯೆಂಟ್ಸ್ ಟ್ರಾನ್ಸ್ಫರ್ ಆಗುತ್ತೆ. ಎನರ್ಜಿ ಮತ್ತೆ ನ್ಯೂಟ್ರಿಯೆಂಟ್ಸ್ ಟ್ರಾನ್ಸ್ಫರ್ ಆಗುತ್ತೆ. ಎಸ್ ಆರ್ ನೋ? ಓಕೆ, ಎನರ್ಜಿ ಮತ್ತೆ ನ್ಯೂಟ್ರಿಯೆಂಟ್ಸ್ ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಬಟ್ ಎನರ್ಜಿ ಮತ್ತೆ ನ್ಯೂಟ್ರಿಯೆಂಟ್ಸ್ ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ. ಒಂದ್ಸತಿ ಟ್ರಾನ್ಸ್ಫರ್ ಆದ್ರೆ ವಾಪಸ್ ಬರುತ್ತಾ? ಬರಲ್ಲ. ಓಕೆ, ಇಟ್ ಇಸ್ ಇರ್ರಿವರ್ಸಿಬಲ್. ಓಕೆ, ಅಂದ್ರೆ ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಯ್ತು, ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಯ್ತು. ಈ ಲೆವೆಲ್ಸ್ ನಾವೇನ್ ಕರಿತೀವಿ? ಟ್ರಾಪಿಕಲ್ ಲೆವೆಲ್ಸ್ ಅಂತ ಕರಿತೀವಿ. ಹಂಗೆ ಕರಿಬೇಕು ಅದನ್ನು. ಓಕೆ, ಟ್ರಾಪಿಕಲ್ ಲೆವೆಲ್, ಕನ್ನಡದಲ್ಲಿ ಟ್ರಾಪಿಕ್ ಮಟ್ಟಗಳು. ಟ್ರಾಪಿಕಲ್ ಲೆವೆಲ್ 1, ಟ್ರಾಪಿಕಲ್ ಲೆವೆಲ್ 2, ಟ್ರಾಪಿಕಲ್ ಲೆವೆಲ್ 3, ಟ್ರಾಪಿಕಲ್ ಲೆವೆಲ್ 4, ಟ್ರಾಪಿಕಲ್ ಲೆವೆಲ್ 5 ಅಂತ ಕರಿತೀವಿ. ಈಗ ನೋಡಿ, ಐ ಡಿಫೈನ್ ವಾಟ್ ಇಸ್ ಫುಡ್ ಚೈನ್. ಓಕೆ, ಐ ಡಿಫೈನ್ ವಾಟ್ ಇಸ್ ಫುಡ್ ಚೈನ್. ಬಹಳ 7 years ಆದ್ಮೇಲೆ ಅಗ್ರಿಕಲ್ಚರ್ ಆಫೀಸರ್ಸ್ ನೋಟಿಫಿಕೇಶನ್ ಆಗಿದೆ. ಆಯ್ತಾ? 7 years ಆದ್ಮೇಲೆ ನೋಟಿಫಿಕೇಶನ್ ಆಗಿದೆ. ಕರೆಕ್ಟ್ ಕಾನ್ಸೆಪ್ಟ್ಸ್ ನ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಓದ್ಕೊಂಡು ಪಾಸ್ ಆಗ್ಬೇಕು. ಕಷ್ಟಪಟ್ಟವ್ರಿಗೆ, ಶ್ರಮ ಪಟ್ಟವ್ರಿಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ, ನೋ ಡೌಟ್ ಇನ್ ಇಟ್. ಅರ್ಥ ಆಗ್ತಿದ್ಯಾ? ಬಟ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಡೆವಲಪ್ ಮಾಡ್ಬೇಕ್ರಿ. ಓದವರೆಲ್ಲ ಪಾಸ್ ಆಗಲ್ಲ, ಓದ್ದವರೆಲ್ಲ ಪಾಸ್ ಆಗಲ್ಲ, ಕ್ಲಾರಿಟಿ ಇರೋರು ಮಾತ್ರ ಪಾಸ್ ಆಗೋದು. ಸುಮ್ಮನೆ ಓದೋದು, ತೇಲಿಸ್ಕೊಂಡು ಓದೋದು, ಎಗ್ರಿಸ್ಕೊಂಡು ಓದೋದು, ಮಾಲ್ಕೊಂಡು ಓದೋದು ಪ್ರಯೋಜನ ಆಗಲ್ಲ. ಓಕೆ, ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬಿಲ್ಡ್ ಮಾಡ್ಕೊಂಡು ಓದಬೇಕು. ನೋಡಿ, ನಾನು ಹೆಂಗ್ ಡಿಫೈನ್ ಮಾಡ್ತೀನಿ, ನಾನು ಹೇಳೋದ್ರಲ್ಲಿ ಕ್ಲಾರಿಟಿ ಹೆಂಗಿರುತ್ತೆ ನೋಡಿ. ಇಫ್ ದರ್ ಇಸ್ ಎ ಟ್ರಾನ್ಸ್ಫರ್ ಆಫ್ ಎನರ್ಜಿ ಅಂಡ್ ನ್ಯೂಟ್ರಿಯೆಂಟ್ಸ್ ಫ್ರಮ್ one tropical level to another tropical level in a irreversible manner, in a unidirectional manner, in a unisequential manner, such a chain is said to be food chain.